ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹೋರಾಟದ ಮುಖವಾಗಿ ಗುರುತಿಸಿಕೊಂಡಿದ್ದ ಡಿ.ಬಿ. ಮುದೂರ್ ಅವರ ನಿಧನದಿಂದ ಮುದ್ದೇಬಿಹಾಳ ಪ್ರದೇಶದಲ್ಲಿ ಈಗ ದುಃಖದ ಛಾಯೆ ಆವರಿಸಿದೆ. ಕೇವಲ ಮಾತ್ರ 18ನೇ ವಯಸ್ಸಿನಲ್ಲಿ ಸಾರ್ವಜನಿಕ ಹೋರಾಟಕ್ಕೆ ಕಾಲಿಟ್ಟ ಮುದೂರ್ ಅವರು ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದರು. ಜನರ ಪರ ನಿಲ್ಲುತ್ತಿರುವುದು ಖಂಡಿತವಾಗಿತ್ತು. ಇನ್ನು ಇಂತಹ ಕಾರ್ಯಗಳಲ್ಲಿ, ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಜನಜನಿತವಾದ ಡಿ.ಬಿ. ಮುದೂರ್ ಅವರ ಸಾವು ಈಗ ಮುದ್ದೇಬಿಹಾಳ ತಾಲೂಕಿಗೆ ತುಂಬಲಾರದ ನಷ್ಟವಾಗಿದೆ. ಬುಧವಾರ ಅನಾರೋಗ್ಯಕ್ಕೆ ಚಿಕಿತ್ಸೆ ಫಲಕಾರಿಯಾಗಿದೆ. ಡಿ.ಬಿ. ಮುದೂರ್ ಬಾರದ ಲೋಕದತ್ತ ಪಯಣಿಸಿದರು. ಅವರ ಅಗಲಿಕೆ ಸುದ್ದಿ ಹರಿಯುತ್ತಿದ್ದಂತೆ ತಾಲೂಕು, ಜಿಲ್ಲೆ ಹಾಗೂ ಜನಪರ ಹೋರಾಟ ನಂಬಿದ ಸಾವಿರಾರು ಮಂದಿಯಲ್ಲೂ ಭಾರೀ ಶೋಕ ತಲೆದೋರಿದೆ. ಇನ್ನು ಪತ್ನಿ, ಪುತ್ರಿ, ಇಬ್ಬರು ಪುತ್ರರು ಮತ್ತು ಅನೇಕರನ್ನು ಅಗಲಿರುವ ಮುದೂರ್ ಅವರ ಅಂತ್ಯಕ್ರಿಯೆ ಗುರುವಾರ ಸಂಜೆ 4 ಗಂಟೆಗೆ ಮುದ್ದೇಬಿಹಾಳ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ನೆರವೇರಿಸುವುದಾಗಿ ಕುಟುಂಬದ ಮೂಲಗಳು ತಿಳಿಸಿವೆ. ಮುದೂರ್ ಆಪ್ತ ವಲಯದಲ್ಲಿ ಶಿಷ್ಯರಾಗಿ ಗುರುತಿಸಿಕೊಂಡಿದ್ದ ಹರೀಶ್ ನಾಟೇಕರ್ ಗುರುವಿನ ಅಗಲಿಕೆಯಿಂದ ಭಾವುಕರಾದರು. ಡಿ.ಬಿ. ಗುರು ನಮ್ಮ ಸಮುದಾಯವಷ್ಟೇ ಅಲ್ಲ, ಬಡ, ದಲಿತ, ದೀನರ ಪರವಾಗಿ ಹೋರಾಟದ ನಾಯಕರು. ಅವರ ಹೋರಾಟ, ಅವರ ಮೌಲ್ಯ ನಮ್ಮೊಳಗೆ ಜೀವಂತ ಇದೆ ಎಂದು ಕಣ್ಣೀರು ಹಾಕಿದರು. ಜನಪರ ಹೋರಾಟವೆಂದರೆ ಭಾಷಣವಲ್ಲ, ಬದುಕೆ ಎಂದು ತೋರಿಸಿದ್ದ ಡಿ.ಬಿ. ಮುದೂರ್ ಅವರ ಅಗಲಿಕೆ ಮುದ್ದೇಬಿಹಾಳ ತಾಲೂಕಿನ ಜನಪರ ಚಳುವಳಿಗೆ ಪೂರೈಸಲಾಗದ ನಷ್ಟವಾಗಿದೆ. ಹೋರಾಟಗಾರನ ದೇಹ ಮಣ್ಣಾದರೂ ಅವರ ಹೋರಾಟದ ಹಾದಿ, ಅವರ ಧ್ವನಿ, ಅವರ ಧೈರ್ಯ ಜನರ ಹೃದಯಗಳಲ್ಲಿ ಮುಂದುವರಿಯುತ್ತಿದೆ. ಹೌದು, ತಮ್ಮ 18ನೇ ವಯಸ್ಸಿನಲ್ಲೇ ಸಾರ್ವಜನಿಕ ಹೋರಾಟಕ್ಕೆ ಕಾಲಿಟ್ಟ ಮುದೂರ್ ಇಂದಿಗೂ ಕೂಡ ಜನಜನಿತ. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಡಿ.ಬಿ. ಮುದೂರ್ ಹೆಸರು ಕೇಳಿದರೆ ಸಾಕು, ದಿಟ್ಟ ಹೋರಾಟಗಾರ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಂಹಸ್ವಪ್ನ ಎಂದು ಹೇಳುತ್ತಿದ್ದರು. ಅಂತಹ ಡಿ.ಬಿ. ಮುದೂರ್ ಇನ್ನಿಲ್ಲ ಎಂಬುದು ಈಗ ಮುದ್ದೇಬಿಹಾಳ ತಾಲೂಕಿಗೆ ತುಂಬಲಾರದ ನಷ್ಟವಾಗಿದೆ. ದಲಿತ ಪರ ಸಂಘಟನೆಗಳಲ್ಲಿ ಅನೇಕರಿಗೆ ಈಗ ಆತಂಕ ಉಂಟು ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ವಿಜಯಪುರ ಜಿಲ್ಲಾ ದಲಿತ ಮುಖಂಡರಾದಂತಹ ಮಹಾಂತೇಶ್ ಬಾಗಲಕೋಟ್ ಈಗ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಂತೇಶ್ ಬಾಗಲಕೋಟ್ ಅವರೇ, ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಏನಿದು ಡಿ.ಬಿ. ಮುದೂರ್ ಅಂದ್ರೆ ಆ ಭಾಗದಲ್ಲಿ ಒಂದು ದೊಡ್ಡ ಹೋರಾಟದ ಶಕ್ತಿ ಅಂತಾನೆ ಕರೀದು, ತಾವು ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು, ಏನಾಯ್ತು? ಅವರ ಕೊಡುಗೆ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಅಥವಾ ನಮ್ಮ ಬಿಜಾಪುರ ಜಿಲ್ಲೆಗೆ ಅಪಾರವಾದ ಕೊಡುಗೆ ಇದೆ ಅವರ ವಿಚಾರದಲ್ಲಿ. ಒಳ್ಳೆ ಇಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಬರ್ಬೇಕಾದ ಮೂಲ ಕಾರಣ ನಮ್ಮ ಡಿ.ಬಿ. ಮುದೂರ್ ಅವರು ಸರ್. ಬಹಳ ನಾವು ಬಾಲ್ಯದಿಂದನೂ ನೋಡ್ಕೊಂತ ಬರತ್ತೀವ್ರಿ. ಅವ್ರಿಗೆ ಬಹಳ ಒಳ್ಳೆ ವ್ಯಕ್ತಿ, ಒಳ್ಳೆ ಎಲ್ಲಾ ಸಮಾಜಕ್ಕೂ ಬೇಕಾದ ವ್ಯಕ್ತಿ. ಇತ್ತೀಚೆಗೆ ಕೆಲವೊಂದು ಹೋರಾಟಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಅದಂತರ ಸ್ವಲ್ಪ ಕಾಣಿಸ್ಕೊಳ್ತಾ ಇರಲಿಲ್ಲ. ಏನು ಆರೋಗ್ಯ ತುಂಬಾ ಅವ್ರಿಗೆ ಸ್ವಲ್ಪ ಕಾರಣ ಆಯ್ತು ಸರ್. ಇದು ಶುಗರ್ ಕಾಯಿಲೆಯಿಂದ ಸ್ವಲ್ಪ ಬಳಲ್ದಿದ್ರು ಸರ್ ಅವರು. ಸ್ವಲ್ಪ ನಮ್ಮ ಇವರು ರಮೇಶ್ ಜಿರಗೇಡಿ ಸಾಹೇಬ್ರಾಗಿರ್ಬೋದು, ಗೋವಿಂದ ಕಾರಜೋಳ ಸಾಹೇಬ್ರಾಗಿರ್ಬೋದು, ಇವಾಗ ನಾಟೇಕರ್ ಹರೀಶ್ ನಾಟೇಕರ್ ಸಾಹೇಬ್ರು ಇರ್ಬೋದು, ಎಲ್ಲ ಯುವ ಹೋರಾಟಗಾರರು ಆಗಿರ್ಬೋದು. ನಿನ್ನೆ ನಿಜವಾಗ್ಲೂ ಹರೀಶ್ ನಾಟೇಕರ್ ಅವರು ತುಂಬಲಾರದ ನಷ್ಟ ಆಗೈತ್ರಿ ನಮ್ಮ ಸಮಾಜಕ್ಕೆ. ತಾವು ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು. ತಾವು ಏನು ಹೇಳ್ತಿದ್ರು? ಹೋರಾಟದ ಹೆಜ್ಜೆ ಹೇಗಿತ್ತು ಅವ್ರದ್ದು? ಹೋರಾಟಕ್ಕೆ ಹೆಜ್ಜೆ ಗುರುಗಳೇ, ಒಳ್ಳೆ ನಡಿಗೆ, ಒಳ್ಳೆ ನುಡಿಗೆ, ಆ ಸಮಾಜ ಈ ಸಮಾಜ ಯಾರು ಇದ್ರೂ ಎತ್ತಿ ಕಟ್ಟಿದವರಲ್ಲ ಅವರು. ಎಲ್ಲಾರು ನನ್ನವರು, ಎಲ್ಲಾರು ನಂದು, ಎಲ್ಲಾರು ನನ್ನದು ತನ್ನದು ಅಂತ ಆ ಸ್ವಭಾವ ವ್ಯಕ್ತಿ ಸರ್ ಅದು. ಅನೇಕ ಜನ ಸಮಸ್ಯೆಗಳು ತೆಗೆದುಕೊಂಡು ಹೋದ್ರೆ ಪರಿಹಾರ. ಯಾವುದೇ ಜಾತಿ ಇರ್ಲಿ, ಆ ಸಮಸ್ಯೆ ನಮ್ದದು ಸಮಸ್ಯೆ, ಎಲ್ಲಾ ಜಾತಿ ಹೊಂದಿರೋಣ. ಬಾಬಾ ಸಾಹೇಬ್ರು ಪಕ್ಕ ಅನಿವಾರ್ಯ ಅಂತ ಅಂದ್ರೂ ಕೂಡ ನಾವು ತಪ್ಪಾಗಲಾರದು. ಓಕೆ 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 ನೆಕ್ಸ್ಟ್ ನಾವು ಏನು ಒಂದು ಮಾತು ಅನ್ಬೇಕಂದ್ರೆ, ಬಾಬಾ ಸಾಹೇಬ್ರು ಬಿಟ್ರೆ ಇವರೇ ನಮ್ಮ ಬಾಬಾ ಸಾಹೇಬ್ರು ಅನ್ನೋ ನಮ್ಮ ಜಿಲ್ಲಾದಲ್ಲಿ ಗುರ್ತ ಮಾಡ್ಕೊಂಡಿದ್ದಂತ ವ್ಯಕ್ತಿ ಸರ್ ಅದು. ಆಧುನಿಕ ಅಂಬೇಡ್ಕರ್ ಅಂತ ತಾವು. ಓಕೆ 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 ಹಾ ಸರ್, ಇಷ್ಟೇ ಸರ್. ಅವ್ರು ಇವರ 4 ಗಂಟೆಗೆ ಅಂತ್ಯಕ್ರಿಯೆ ಇದೆ ಸರ್. ಎಸ್.ಸಿ. ಮಾದೇಪ್ಪನವರು ಬರುವಂತ ಸಾಧ್ಯತೆ ಇದೆ. ರಾಜು ಆಲ್ಗೂರ್ ಆಗಿರ್ಬೋದು, ಇವರು ನಮ್ಮ MP ಅವರು, ಇವರು ಬಂದ್ಬಿಟ್ಟು ಜಿಗಜಿಗಡಿ ಸಾಹೇಬ್ರು, ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ ಅವರು, ಗೋವಿಂದ ಕಾರಜೋಳ ಸಾಹೇಬ್ರು ಇರ್ಬೋದು. ಅಷ್ಟಾಗಿ ರಾಜಕೀಯ ಆಸಕ್ತಿ ಇಲ್ದಿದ್ರು ಕೂಡ ರಾಜಕಾರಣಿಗಳ ಜೊತೆ ಸಂಬಂಧಗಳು ಇತ್ತು. ಇವರೆಲ್ಲ ನಾವು ಮಾತಾಡಿದ್ರೆ ಹೋರಾಟಗಾರರು ಇವರೆಲ್ಲ. ಮಾದೇವಪುರ ಫಸ್ಟ್ ಹೋರಾಟದ
ಕಾರಣದಿಂದ ರಾಜಕೀಯ ಪ್ರವೇಶ ಮಾಡಿದ್ರು. ಓಕೆ ಓಕೆ. ಈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ಡಿ ಬಿ ಮುದೂರು. ಸರ್ ಓಕೆ 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 ಓಕೆ. ಹಾಂ ಸರ್, ಇಷ್ಟೇ ಧನ್ಯವಾದಗಳು. ಮಹಾಂತೇಶ್ ಬಾಗಲಕೋಟೆ ಅವರು ಮಾತನಾಡಿದ್ರು. ಡಿ ಬಿ ಮುದೂರ್ ಅಂದರೆ ಅದು ಆಧುನಿಕ ಅಂಬೇಡ್ಕರ್ ವಿಜಯಪುರ ಜಿಲ್ಲೆಗೆ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಡಿ ಬಿ ಮುದೂರ್ ಅವರಾಗಿದ್ದರು. ಹಾಗೂ ನಮ್ಮೆಲ್ಲ ಹೋರಾಟಗಳಲ್ಲೂ ಕೂಡ ನಮಗೆ ಮುಂಚೂಣಿಯಾಗಿ ನಮಗೆ ಹುರಿದುಂಬಿಸ್ತಾ ಇದ್ರು. ನಾವು ಏನೇ ಹೋರಾಟಕ್ಕೆ ಕೈ ಹಾಕಿದ್ರು ಕೂಡ ನಾನು ಇದ್ದೀನಿ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಅನ್ನುವಂತಹ ಮಾತನ್ನು ವಿಜಯಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ ಜಿಲ್ಲೆಯ ದಲಿತ ಮುಖಂಡ ಆದಂಥ ಮಹಾಂತೇಶ್ ಬಾಗಲಕೋಟೆ ಅವರು ತಮ್ಮ ಧ್ವನಿಯಲ್ಲಿ ಹೇಳಿದ್ರು. ಅನೇಕ ವಿಚಾರಗಳನ್ನು ಕೂಡ ಹೇಳಿದ್ರು. ನಿಜವಾಗ್ಲೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ರತ್ನ ದಲಿತ ಪರ ಸಂಘಟನೆ ಒಂದು ಹೋರಾಟದ ಕಿರೀಟ ಕಳಿಸಿದೆ ಅಂತಲೇ ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಸೇ ನಾನು ಬರ್ತೀನಿ. ಮತ್ತೆ ಬುಧವಾರ ನಿನ್ನೆ ಅನಾರೋಗ್ಯದಿಂದ ಚಿಕಿತ್ಸೆ ಫಲಕಾರಿಯಾಗಿದೆ. ಡಿ ಬಿ ಮುದೂರ್ ಅವರು ಇಹಲೋಕಕ್ಕೆ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಸಂಜೆ 4 ಗಂಟೆ ವೇಳೆಯಷ್ಟಿಗೆ ಆಗುತ್ತದೆ ಅನ್ನೋದು ಮೂಲಗಳಿಂದ ಈಗ ತಿಳಿದು ಬರ್ತಾ ಇದೆ.